ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತರ ಈ ಒಂದು ವಿಡಿಯೋದಲ್ಲಿ ದುರಾಸೆಯ ದುಷ್ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಒಬ್ಬ ಭಿಕ್ಷುಕ ಹಾಗೂ ದೇವರ ಕಥೆಯ ಮೂಲಕ ಈ ಒಂದು ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕಥೆ ತುಂಬ ಇಂಟ್ರೆಸ್ಟ್ ಆಗಿದೆ, ಆದ್ದರಿಂದ ಕೊನೆಯವರೆಗೂ ವಿಡಿಯೋನ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ಕಥೆನ ಸ್ಟಾರ್ಟ್ ಮಾಡೋಣ. ಒಬ್ಬ ಭಿಕ್ಷುಕನಿರ್ತಾನೆ. ದೇವರ ಮೇಲೆ ಶ್ರದ್ಧೆ ಇದ್ದ ಕಾರಣ ಅವನು ದಿನಾಪೂರ್ತಿ ನಾಮಜಪ ಮಾಡ್ತಿರ್ತಾನೆ. ಭಗವಂತನು ಅವನ ನಾಮಜಪಕ್ಕೆ ಪ್ರಸನ್ನನಾಗಿ ಒಂದಿನ ಅವನೆದುರು ಪ್ರಕಟವಾಗ್ತಾನೆ. ಹಾಗೆ ಭಗವಂತನು ಕೇಳ್ತಾನೆ, ನಾನು ನಿನ್ನ ಜಪದಿಂದ ಬಹಳ ಪ್ರಸನ್ನನಾಗಿದ್ದೇನೆ, ನಿನಗೇನು ಬೇಕೋ ಅದನ್ನ ಕೇಳು ಅಂತ ದೇವರು ಹೇಳ್ತಾನೆ. ಆಗ ಭಿಕ್ಷುಕನು ದುರಾಸೆಯಿಂದ ಚಿನ್ನದ ನಾಣ್ಯಗಳನ್ನು ಕೇಳ್ತಾನೆ. ಭಗವಂತನು ಚಿನ್ನದ ನಾಣ್ಯಗಳನ್ನು ಯಾವ ಪಾತ್ರೆಯಲ್ಲಿ ತೆಗೆದುಕೊಳ್ಳುವೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಭಿಕ್ಷುಕ ಹೀಗೆ ಉತ್ತರಿಸ್ತಾನೆ, ತನ್ನ ಅಂಗಿಯನ್ನು ಮುಂದೆ ಮಾಡಿ ತೆಗೆದುಕೊಳ್ಳುವೆ ಎಂದು ಕೇಳಿದಾಗ ಭಿಕ್ಷುಕನು ತನ್ನ ಅಂಗಿಯನ್ನು ಮುಂದೆ ಮಾಡ್ತಾನೆ. ಹಾಗೆ ಭಗವಂತನು ಚಿನ್ನದ ನಾಣ್ಯಗಳನ್ನು ಕೊಡುವ ಮೊದಲು ಎಲ್ಲಿವರೆಗೆ ನೀನು ಚಿನ್ನದ ನಾಣ್ಯಗಳನ್ನು ಕೇಳುವುದು ಬಿಡುವುದಿಲ್ವೋ ಅಲ್ಲಿವರೆಗೂ ನಾನು ನನ್ನ ಅಂಗಿಯಲ್ಲಿ ಚಿನ್ನದ ನಾಣ್ಯಗಳನ್ನು ಹಾಕ್ತಾನೇ ಇರ್ತೀನಿ. ಆದರೆ ಭೂಮಿ ಮೇಲೆ ಯಾವಾಗ ಆ ಚಿನ್ನದ ನಾಣ್ಯಗಳು ಬೀಳ್ತಾವೋ ಅವತ್ತು ಅವು ಮಣ್ಣಾಗುತ್ತವೆ ಅಂತ ಹೇಳ್ತಾನೆ. ಆಗ ಭಿಕ್ಷುಕ ಆ ಮಾತಿಗೆ ಒಪ್ಕೊಳ್ತಾನೆ. ಅಂಗಿಯಲ್ಲಿ ಚಿನ್ನದ ನಾಣ್ಯಗಳನ್ನ ಹಾಕ್ತೊಡಗ್ತಾನೆ ದೇವರು. ಅಂಗಿಯು ತುಂಬುತ್ತಾ ಹೋಯಿತು. ಆಗ ಭಿಕ್ಷುಕನ ದುರಾಸೆ ಹೆಚ್ಚುತ್ತಾ ಹೋಗ್ತದೆ. ಅವನು ಸಾಕು ಎಂದು ಹೇಳಲೇ ಇಲ್ಲ, ದೇವರು ಕೊಡುವುದನ್ನು ನಿಲ್ಲಿಸಲೇ ಇಲ್ಲ. ಕೊನೆಗೆ ಚಿನ್ನದ ನಾಣ್ಯಗಳು ಭಾರವಾಗಿ ಆ ಅಂಗಿ ಹರಿದು ತಡ್ಕೊಳ್ಳಲಿಲ್ಲ. ಅಂಗಿಯು ಹರಿದು ಹೋಗ್ಬಿಡುತ್ತೆ. ಇದರಿಂದ ಎಲ್ಲ ನಾಣ್ಯಗಳು ನೆಲದ ಮೇಲೆ ಬಿದ್ದು ಮಣ್ಣಾಗ್ಬಿಡ್ತವೆ. ಮನಸ್ಸಿನಲ್ಲಿ ದುರಾಸೆ ಇರೋದ್ರಿಂದ ಇಷ್ಟೊಂದು ನಾಣ್ಯಗಳು ದೊರೆತರೂ ಭಿಕ್ಷುಕ ಬಡವನಾಗಿ ಉಳಿತಾನೆ. ಇದರಿಂದ ನಾವು ನಮ್ಮ ಜೀವನಕ್ಕೆ ತಿಳಿದುಕೊಳ್ಳೋದು ಏನಪ್ಪ ಅಂದರೆ, ನಮಗೆ ಅತಿ ಆಸೆ ಇರಬಾರ್ದು. ಯಾವಾಗಲೂ ನಮಗೆ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಬೇಕು. ಅವನ ಜೀವನಕ್ಕೆ ಬೇಕಾಗುವಷ್ಟು ನಾಣ್ಯಗಳಲ್ಲಿ ಸಂತುಷ್ಟನಾಗಿದ್ದರೆ ಅವನಿಗೆ ಅಷ್ಟು ಚಿನ್ನದ ನಾಣ್ಯಗಳು ದೊರೆತಿದ್ವು. ಭಗವಂತ ನೀಡಿದ್ರಲ್ಲಿ ಸಂತೋಷವಾಗಿರಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಇಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.